ವೇದಿಕೆಯ ಕೆಳಗಡೆ ಇರುವ ಎಲ್ಲ ದೇವರುಗಳಿಗೆ ವಿಶೇಷವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ 2011ರಲ್ಲಿ ನಾನು ಕೊಪ್ಪಳದಲ್ಲಿ ಹಲಿಗೇರಿಯಲ್ಲಿ ಡ್ಯೂಟಿ ಇತ್ತು. ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಸಹ ಪ್ರಯಾಣಿಕರಾಗಿರಿ ಒಂದೇ ಸೀಟಿಗೆ ಕುಂತಂಥ ಲಲಿತಾ ಮೇಡಮ್ ಅವರು ಧ್ಯಾನ ಹೇಳಿಕೊಟ್ರು. ನನಗೆ ಬಸ್ನಲ್ಲಿ ಧ್ಯಾನ ಪರಿಚಯ ಆಗಿ ವೇದಿಕೆವರೆಗೂ ಬಂದಿದೆ. ನನ್ನ ಜೀವನದಲ್ಲಿ ಒಂದು ಅದ್ಭುತ ಬದಲಾವಣೆ. ನಿಜ ಹೇಳಬೇಕು ಅಂದರೆ ಅವತ್ತಿನ ದಿನ ನನಗೆ ಯಾವ ಆರೋಗ್ಯ ಸಮಸ್ಯೆ ಇರಲಿಲ್ಲ. ಆದರೆ ನಂತರ ನಾನು ಧ್ಯಾನಕ್ಕೆ ಬಂದಮೇಲೆ ಕೂಡ ಅದು ಎಷ್ಟೋ ಜನ್ಮದ ಕರ್ಮಗಳು, ಸಂಚಿತ ಕರ್ಮಗಳೆಲ್ಲ ಕ್ಲೀನ್ ಆಗ್ತಾವಂತೆ. ಎಲ್ಲಿವರೆಗೂ ಅಂದರೆ ಆತ್ಮಹತ್ಯೆವರೆಗೂ ನಾನು ಯೋಚನೆ ಮಾಡಿದ್ದೆ. ಸಾಕಷ್ಟು ಬಾರಿ ಕೌನ್ಸ್ಲಿಂಗು ಕೂಡ ಹೋಗಿದ್ದೆ ನಾನು. ನನಗೆ ನಗು ಬರ್ತದೆ. ಕೌನ್ಸ್ಲರ್ ಕೂಡ ಹೇಳ್ತಿದ್ದ, ಅಯ್ಯೋ ನಿಮ್ಗೆ ಏನು ಕಡಿಮೆ ಆಗಿದೆ ಅಂದರೆ ನನಗೇನೂ ಕಡಿಮೆ ಆಗಿಲ್ಲ. ಮನೆ ಇದೆ, ಒಳ್ಳೆ ಮಕ್ಕಳು, ಗಂಡು ಮಗು ಇದೆ, ಹೆಣ್ಮಗ ಇದೆ, ಒಳ್ಳೆ ನೌಕರಿ ಇದೆ, ಗಾಡಿ ಕಾರು ಎಲ್ಲ ಇದ್ದಾವೆ. ಆದರೆ ನನಗೆ ಬದುಕೋಕ್ಕೆ ಇಷ್ಟ ಇಲ್ಲ ಅಷ್ಟೇ. ಆದರೆ ಅಂಥವ್ಳು ನನಗೆ ಅವತ್ತು ಗೊತ್ತಿತ್ತು ಆತ್ಮಹತ್ಯೆ ಮಹಾಪಾಪ, ಈಜಬೇಕು ಇದ್ದು ಜಯಿಸಬೇಕು ಅಂತ ಅವತ್ತು ಗೊತ್ತಿತ್ತು. ಆದರೂ ಕೂಡ ಆ ಥರ ಆಗ್ತಾ ಇತ್ತು. ನಿಜವಾಗ್ಲೂ ನಾನು ಲಲಿತಾ ಮೇಡಮ್ಗೆ ಭಾಳ ಕೃತಜ್ಞಳಾಗಿದ್ದೀನಿ. ಪ್ರತಿ ಸಲ ನಾನು ಪ್ರತಿ ಇದರಲ್ಲೂ ಹೇಳ್ತೀನಿ. ಅವರು ಕೇವಲ ಎಷ್ಟೋ ಜನ ಇದರಲ್ಲಿ ನಿಜವಾಗ್ಲೂ ಗಂಗಾವತಿಯಲ್ಲಿ ಬಹಳಷ್ಟು ಜನರಿಗೆ ಧ್ಯಾನ ಲಲಿತಾ ಮೇಡಮ್ಗಿಂತ ಮುಂಚೆನೇ ಪರಿಚಯ ಆಗಿದೆ. ಆದರೆ ಅವರಷ್ಟು ತೊಡಗಿಸ್ಕೊಂಡಿಲ್ಲ. ಅವರು ಅಲ್ಲೇ ಸಂಕಲ್ಪ ತೊಗೊಂಡು ಬಂದರು. ಎಂದು ಧ್ಯಾನ ತಮಗೆ ಪರಿಚಯ ಆಯಿತೋ ಇದನ್ನು ನಾನು ಇಡೀ ಗಂಗಾವತಿಯನ್ನು ಧ್ಯಾನ ಗಂಗಾವತಿಯನ್ನಾಗಿ ಮಾಡ್ತೀನಿ ಅಂತೇಳಿ ನನಗೆ ಯಾವಾಗಲೂ ಅಂತಿದ್ದೆ. ನಾನು ಗಂಗಾವತಿ ಪತ್ರಿ ಸರ್ನ ನೋಡಿಲ್ಲ, ಆದರೆ ಗಂಗಾವತಿಯ ಪತ್ರಿಜಿ ಅಂತ ಕರಿತಾ ಇದ್ದೆ ನಾನು ಯಾವತ್ತೂ ಅವ್ರನ್ನ. ಈಗ ನಿಜವಾಗ್ಲೂ ಅದ್ಭುತ ಕೆಲಸ ಕೇವಲ ಗಂಗಾವತಿಯಲ್ಲಿ ಮಾಡಿಲ್ಲ ಅವರು. ಈಗಷ್ಟೇ ಇಲ್ಕಲ್ದವ್ರು ಹೇಳಿದರು, ನಮ್ಮ ಪಿರಮಿಡ್ಗಳು ಎಷ್ಟು ಬಾರಿ ಪ್ರತಿ ಸಂಡೇ ಆ ಸರ್ ಅವರು ಆ ದಂಪತಿಗಳು ಅದಕ್ಕೆ ನಿಂತಿದ್ದಾರೆ. ಎಷ್ಟು ಸಂಡೆಗಳಲ್ಲಿ ಕರ್ಕೊಂಡೋಗಿ ಮತ್ತೆ ಈ ವೃತ್ತಿಯ ಜೊತೆಗೆ ಇದನ್ನು ಮಾಡಬೇಕು, ಕರ್ಕೊಂಡೋಗಿ ಇಲ್ಕಲ್ನಲ್ಲಿ ಒಂದು ದೊಡ್ಡ ಕ್ರಾಂತಿ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಆ ಪಿರಮಿಡ್ ಆಗೋದಕ್ಕೆ ಕಾರಣನೇ ಅವರು ಅಂತ ಹೇಳಿದರು ಅವರು. ನಿಜವಾಗ್ಲೂ ಈ ಥರ ಈಗಂತೂ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇಲ್ಲಿ ಬೋರ್ಡ್ ನಿಮ್ಮ ಮುಂದೆ ಇದೆ. ಕೂಡಲ ಸಂಗಮದಲ್ಲಿ ಮಹಿಳಾ ಧ್ಯಾನ ಮಹಾಚಕ್ರ 10 ವಚನ ಧ್ಯಾನ ಮಹಾಸಂಗಮ. ಆ ಕಾರ್ಯಕ್ರಮದ ರೂವಾರಿಗಳಲ್ಲಿ ಲಲಿತಾ ಮೇಡಮ್ ಮತ್ತು ನಾರಾಯಣ ಸರ್ ಕೂಡ ಒಂದು ಪಾತ್ರ ವಹಿಸ್ತಾ ಇರೋದು ಭಾಳ ಸಂತೋಷದ ವಿಷಯ. ಅಷ್ಟು ಶಕ್ತಿ ಅವರಲ್ಲಿದೆ. ಈ ಮನೆ ನೋಡಿದ್ರೆ ಗೊತ್ತಾಗುತ್ತೆ, ಪಿರಮಿಡ್ ನೋಡಿದ್ರೆ ಗೊತ್ತಾಗುತ್ತೆ. ನಿಜವಾಗ್ಲೂ ಆ ಶಕ್ತಿ ಇದ್ದರೆ ಎನರ್ಜಿ ಎಷ್ಟಿರುತ್ತೋ ಅಷ್ಟು ವರ್ಕ್ ಮಾಡ್ತೀವಿ ನಾವು. ಆದ್ದರಿಂದ ಮತ್ತೆ ಒಂದು ಕಡೆ ಪುಸ್ತಕ ಪ್ರಕಟಣೆ, ಅವರು ನ್ಯೂ ಎನರ್ಜಿ ಮತ್ತು ಧ್ಯಾನ ಸೂರ್ಯ ಅಂತ 2 ಪುಸ್ತಕಗಳನ್ನು ಭಾಷಾಂತರ ಮಾಡಿ ಕೂಡ ಒಂದು ಧ್ಯಾನ ಜಗತ್ತಿಗೆ ಅರ್ಪಿಸಿದ್ದಾರೆ. ಎಷ್ಟು ಹೇಳಿದ್ರು ಕಡಿಮೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪರಿಚಯ ಆಗಬೇಕು. ಕೇವಲ ಒಂದು ಪಿರಮಿಡ್ ಅಲ್ಲ, ಇಂಥ ಎಷ್ಟೋ ಪಿರಮಿಡ್ಗಳು ಬಂದಮೇಲೆ ಅವ್ರ ಪಿರಮಿಡ್ ಬಂದಿದೆ. ಅವು ನಮ್ಮ ಮನೆ ಮೇಲೆ ಪಿರಮಿಡ್ ಫಸ್ಟ್ ಬಂತು. ನಿಜ 11ರಲ್ಲಿ ಪರಿಚಯ ಆಯಿತು. 12ರಲ್ಲಿ ಪಿರಮಿಡ್ ಉದ್ಘಾಟನೆ. ಅವತ್ತು ಪುಷ್ಪಮೋಹನ್ ಮೇಡಮ್ ಬಂದಿದ್ದಾರೆ. ನನಗೇನು ಗೊತ್ತಿಲ್ಲ. ಮೇಡಮ್ ಪುಷ್ಪಮೋಹನ್ ಮೇಡಮ್ ಬಂದಿದ್ದಾರೆ, ನಿಮ್ಮ ಪಿರಮಿಡ್ ಉದ್ಘಾಟನೆ ಆಗಬೇಕು. ಇನ್ನೂ ಸ್ವಲ್ಪ ಉಸುಕು ಸಿಮೆಂಟು ಅಲ್ಲೇ ಬಿದ್ದೈತಿ ಅದರಲ್ಲಿ. ಆದರೂ ಕೂಡ ನನ್ನ ಗೃಹ ಪ್ರವೇಶ ಸಂದರ್ಭದಲ್ಲಿ ನಮ್ಮ ಗೃಹ ಪ್ರವೇಶದಲ್ಲಿ ನಿಂತು ಎಲ್ಲರಿಗೂ ಧ್ಯಾನದ ಪಂಪ್ಲೆಂಟ್ ಕೊಟ್ಟು ನನಗೆ ಯೋಗಿ ಆತ್ಮಕಥೆ ಪುಸ್ತಕವನ್ನು ಕೊಟ್ಟವರು ಲಲಿತಾ ಮೇಡಮ್. ನಿಜವಾಗ್ಲೂ ನನ್ನನ್ನು ಯೋಗಿ ಆಗಿ ಮಾಡಿಬಿಟ್ರು ಆ ಪುಸ್ತಕದ ಮೂಲಕ. ಈಗ ನಾನು ಇನ್ನೊಂದು ವಿಷಯ ಹೇಳಬೇಕು. ನಿಮಗೆ ಗೊತ್ತಿಲ್ಲ, ನಾನು ಎಷ್ಟೋ ಆರೋಗ್ಯ ಕೇವಲ ಆತ್ಮಹತ್ಯೆ ಅಲ್ಲ, ಸರ್ವಿಕಲ್ ಡಿಸ್ಕ್ ಸ್ಲಿಪ್ ಆಗಿತ್ತು. ಮತ್ತು ನನಗೆ ಮೆನ್ಸಸ್ ಲೈನಲ್ಲಿ ಭಾಳಷ್ಟು ಪಿರಿಸ್ಟ್ ಪ್ರಾಬ್ಲಮ್ ಭಾಳ ಬರ್ತಿತ್ತು. ಯಾಕಂದರೆ ನಾನು ಹೆಣ್ಣಾಗಿ ಹುಟ್ಟಬಾರ್ದಾಗಿತ್ತು ಅನ್ನೋ ಭಾವನೆ ನನ್ನಲ್ಲಿತ್ತು. ಆ ಭಾವನೆಯಿಂದ ನಾನು ಹೊರಗೆ ಬಂದೆ. ಯಾಕಂದರೆ ಹೆಣ್ಮಕ್ಳಿಗೆ ಅಂದರೆ ಒಂದು ಬೇರೆ ಈ ಸಮಾಜದಲ್ಲಿ ದ್ವಿತೀಯ ದರ್ಜೆ ಪ್ರಜೆಯಾಗಿ ನೋಡೋದ್ರಿಂದ ಆ ಭಾವನೆ ಇತ್ತು. ಅದರಿಂದ ಕೂಡ ನಾನು ಇವತ್ತು ಸ್ತ್ರೀ ಜನ್ಮವನ್ನು ಭಾಳ ಸ್ವೀಕರಿಸಿದ್ದೀನಿ. ಭಾಳ ಹೆಮ್ಮೆ ಪಡ್ತಿದ್ದೀನಿ ನಾನು ಹೆಣ್ಣಾಗಿ ಹುಟ್ಟಿರೋದಕ್ಕೆ. ಭಾಳ ಖುಷಿ ಪಡ್ತೀನಿ ನಾನು. ಸ್ತ್ರೀ ಜನ್ಮ ಅಂದರೆ ಪತ್ರಿ ಸರ್ ಅವರಿಂದ ಅವ್ರ ಮಾತುಗಳಲ್ಲಿ ಕೇಳಬೇಕು. ಮಹಿಳೆಯರಿಗೆ ಅಗ್ರಸ್ಥಾನವನ್ನು ಕೊಟ್ಟವರು ಪತ್ರಿಜಿ ಸರ್. ಮಹಿಳೆ ಅಂದರೆ ಸ್ತ್ರೀ ಅಂದರೆ ಅವರು ಅತ್ಯುನ್ನತವಾದ ಶಕ್ತಿ, ಅದೊಂದು ಸ್ಫೂರ್ತಿ ಅಂತೇಳಿ. ಆದ್ದರಿಂದ ಅಂಥ ಸಂಸ್ಥೆಗೆ ಸೇರಿದವಳು ನಾನು ಅಂತ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನಿಜವಾಗ್ಲೂ ಯಾವುದೇ ಒಂದು ಲಾಭ ಇಲ್ಲದೆ ಈ ಪ್ರಪಂಚದಲ್ಲಿ ಒಂದು ಕ್ರಾಂತಿ ಮಾಡ್ತಾ ಇರುವ ಸಂಸ್ಥೆ ಅಂದರೆ ಅದು PSSN. 40 ದೇಶಗಳಲ್ಲಿ, ಭಾರತದ ಎಲ್ಲ ರಾಜ್ಯಗಳಲ್ಲಿ ಇಷ್ಟು ಅದ್ಭುತ ಕೆಲಸ ಮಾಡ್ತಾ ಇದೆ. ಲಲಿತಾ ಮೇಡಮ್ ಅಂತವರು ಲಕ್ಷಾಂತರ ಪಿರಮಿಡ್ ಮಾಸ್ಟರ್ಗಳಿದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ. ನಿಮಗೆ ಗೊತ್ತಿರಲಿ, ನನಗೆ ಎಷ್ಟೋ ಜನ ಅಂತಾರೆ, ಏನು ಹುಚ್ಚಿ ಹಿಡಿದ್ಬಿಟ್ಟದು ಇಷ್ಟು ಹಿಂಗೆ ಮಾಡ್ತಿರಲ್ಲ, ಸಂಬಳ ಕೊಟ್ಟರು ಹಿಂಗೆ ಮಾಡೋಂಗಿಲ್ಲ. ಸಂಬಳ ಕೊಟ್ಟರೆ ಮಾಡೋರಲ್ಲ ನಾವು ಆ ಉದ್ದೇಶಕ್ಕೆ ಜನ್ಮ ತಗೊಂಡು ಬಂದವರು ಈ ಭೂಮಿಗೆ. ಪ್ರತಿ ಕ್ಷಣ ನಮ್ಮ ಪ್ರತಿ ಮಾತು, ನಮ್ಮ ಪ್ರತಿ ಆಲೋಚನೆ, ನಮ್ಮ ಪ್ರತಿಯೊಂದು ಕೆಲಸವು ಆ ಒಂದು ಆಧ್ಯಾತ್ಮದ ಹಿನ್ನೆಲೆಯಲ್ಲಿ, ಆತ್ಮಜ್ಞಾನದ ಹಿನ್ನೆಲೆಯಲ್ಲಿ, ಜ್ಞಾನೋದಯದ ಹಿನ್ನೆಲೆಯಲ್ಲಿನೇ ಇರುತ್ತೆ. ಆದ್ದರಿಂದ ಇಂತಹ ಒಂದು ಜ್ಞಾನೋದಯಕ್ಕೆ ಧ್ಯಾನ ಅಂದರೆ ಕೇವಲ ಆರೋಗ್ಯ ಅಲ್ಲ. ಆರೋಗ್ಯ ಚಾಕ್ಲೇಟ್ ಇದ್ದಂಗೆ. ಫಸ್ಟ್ ಬರೋ ಮೊದಲ ಪ್ರಾಥಮಿಕ ಲಾಭ ಅಂದರೆ ಆರೋಗ್ಯ. ನಂತರ ಸಿಗೋದಂದರೆ ಆತ್ಮಜ್ಞಾನ ಮತ್ತು ಆತ್ಮೋನ್ನತಿ. ಆದ್ದರಿಂದ ನಾವು ಪ್ರತಿದಿನ ಧ್ಯಾನ ಮಾಡಬೇಕು. ಅಂಥ ಧ್ಯಾನಕ್ಕಾಗಿ ಇಂಥ ಉನ್ನತವಾದ ಅಖಿಲ ಪಿರಮಿಡ್ ಕೇವಲ ಗಂಗಾವತಿಯನ್ನು ಇಷ್ಟು ಮಾಡಿದೆ. ಈಗ ನಾನು ಒಂದೇ ಒಂದು ಮುಖ್ಯವಾದ ಅನೌನ್ಸ್ಮೆಂಟ್ ಇದೆ. ಏನು ಅಂದರೆ ಧ್ಯಾನ ಕಸ್ತೂರಿ. ಧ್ಯಾನ ನೋಡಿರಿ, ಕಸ್ತೂರಿ ಅಂದರೆ ಪರಿಮಳ. ಈ ಧ್ಯಾನದ ಪರಿಮಳವನ್ನು ಹಬ್ಬೋದಕ್ಕೆ ಈಗಾಗಲೇ PMC ಕನ್ನಡ ಇದೆ ಮತ್ತು ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಅಂತಿದೆ.
ಅದಕ್ಕಿಂತ ಮುಖ್ಯವಾಗಿ ಅತ್ಯಂತ ಸರಳವಾಗಿ ಆಧ್ಯಾತ್ಮಿಕ ವಿಷಯಗಳನ್ನು ಮನೆಗೆ ಎಲ್ಲರನ್ನ ತಲುಪಿಸೋದಕ್ಕಾಗಿ ಧ್ಯಾನ ಕಸ್ತೂರಿ ಅಂತ ಮಾಸಪತ್ರಿಕೆ ಪ್ರತಿ ತಿಂಗಳು ಬರ್ತಾ ಇದೆ. ಅದ್ಭುತವಾದ ಲೇಖನಗಳು. ನಾವು ಒಂದು ಪುಸ್ತಕ ಓದಿದ್ರೆ, ಯೋಗಿ ಆತ್ಮಕಥೆ ಓದಿದ್ರೆ ಸ್ವಾಮಿರಾಮ ಅವ್ರ ಬಗ್ಗೆ ಅಷ್ಟೇ ತಿಳಿತೆ. ಆದರೆ ನಾವು ಧ್ಯಾನ ಕಸ್ತೂರಿ ಓದಿದ್ರೆ ಮೌನ, ಧ್ಯಾನ, ವಿದ್ಯಾರ್ಥಿಗಳಿಗೆ ಸಲಹೆಗಳು, ಪತ್ರಿಜಿ ಪ್ರಬೋಧನೆಗಳು, ಗುರುವಾಣಿ, ಈ ಬಾರಿ ವಿವೇಕಾನಂದರದು, ವೇಮನ ಅವ್ರದ್ದು, ಸುಮಾರು ಜನರದು, ಓಶೋ ಅವ್ರದ್ದು, ಸಿದ್ದೇಶ್ವರ ಸ್ವಾಮಿಗಳದು, ಮಹರ್ಷಿ ವಾಲ್ಮೀಕಿ ಅವ್ರದ್ದು, ಹೀಗೆ ಪ್ರತಿ ಬಾರಿ ಯಾವ ತಿಂಗಳಲ್ಲಿ ಯಾರ್ದು ವಿಶೇಷ ಇರುತ್ತೆ, ಬಸವಣ್ಣನವ್ರದ್ದು, ಪ್ರತಿ ಬಾರಿ ಕೂಡ ಈ ಧ್ಯಾನ ಕಸ್ತೂರಿಯಲ್ಲಿ ಹಲವಾರು ವಿಷಯಗಳನ್ನು ಇದರಲ್ಲಿ ನಮಗೆ ಕಟ್ಟಿಕೊಡ್ತಾ ಇದ್ದಾರೆ. ಡಾಕ್ಟರ್ ಎ ಸತ್ಯನಾರಾಯಣ ಅಂತೇಳಿ ಸಂಪಾದಕರು ಹಾಗೂ ಅವರ ಇಡೀ ಒಂದು ತಂಡದ ಕೆಲಸ. ಸುಮಾರು ಇಂಗ್ಲಿಷ್ ಪುಸ್ತಕಗಳು, ತೆಲುಗು ಪುಸ್ತಕಗಳ ಅನುವಾದಿತ ಲೇಖನಗಳು ಕೂಡ ಇದರಲ್ಲಿರ್ತವೆ. ಮತ್ತು ಇಡೀ ಕರ್ನಾಟಕದಲ್ಲಿ ನಡೆಯುವ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಒಂದು ಪರಿಚಯ ಕೂಡ, ಎಲ್ಲೆಲ್ಲಿ ಏನು ಕಾರ್ಯಕ್ರಮ ಜರುಗಿತು, ವ್ಯಾಲಿಯಲ್ಲಿ ಏನಿದೆ, ಮುಂದೆ ನಡೆಯುವ ಮತ್ತು ನಡೆದ ಕಾರ್ಯಕ್ರಮಗಳು, ಸಸ್ಯಾಹಾರಿಗಳ ರ್ಯಾಲಿ ಪರಿಚಯ ಇರುತ್ತೆ. ನಾವು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ದುಡ್ಡು. ಆದ್ದರಿಂದ ದಯವಿಟ್ಟು ಎಲ್ಲರಲ್ಲೂ ಒಂದೇ ವಿನಂತಿ, ನಾನು ಈ ವೇದಿಕೆ ಮೂಲಕ ಇಡೀ ಕರ್ನಾಟಕದವರಲ್ಲಿ ಏನು ವಿನಂತಿಸ್ಕೊಳ್ತಾ ಇದ್ದೀನಿ ಅಂದರೆ, ಧ್ಯಾನ ಕಸ್ತೂರಿಗೆ ಚಂದಾದಾರರಾಗ್ರಿ. ಇಂಥ ಅತ್ಯದ್ಭುತ ಪುಸ್ತಕ ನಿಮ್ಮ ಮನೆಗೆ ಬಂದರೆ ನಿಮ್ಮ ಆ ಧ್ಯಾನದ ಮತ್ತು ಜ್ಞಾನದ ಪರಿಮಳ ತುಂಬುತ್ತೆ ನಿಮ್ಮ ಮನೆಯಲ್ಲಿ. ಮುಖ್ಯವಾಗಿ ಇನ್ನೂ ಒಂದು ಹೇಳಬೇಕು, ಇವತ್ತು ಶುಭಗಳಿಗೆ ಲಲಿತಾ ಮೇಡಮ್ ಅವ್ರು ಹೇಳಿರೋದ್ರಿಂದ ನನಗೂ ಸ್ಫೂರ್ತಿ ಆಯಿತು. ನಾನು ಧ್ಯಾನ ಕುಂತಾಗ ಒಂದು ಬಂತು, ಇವತ್ತಿನಿಂದ ಧ್ಯಾನ ಕಸ್ತೂರಿ ತಲುಪಿದವರಿಗೆ ಜ್ಞಾನ ತಲುಪುತ್ತೆ, ಜ್ಞಾನ ಕಸ್ತೂರಿ ತಲುಪದವರಿಗೂ ಕೂಡ, ಮತ್ತು ಧ್ಯಾನ ಕಸ್ತೂರಿ ಮನೆಗೆ ಬಂದು ಕೂಡ ಓದಲು ಸಾಧ್ಯ ಆಗದೇ ಇರೋರಿಗೆ ಪ್ರತಿ ತಿಂಗಳು ಧ್ಯಾನ ಕಸ್ತೂರಿಯ ಎಲ್ಲ ಲೇಖನಗಳನ್ನು ಪರಿಚಯಿಸಿಕೊಡುವುದಕ್ಕಾಗಿ ಇವತ್ತಿನಿಂದ ಧ್ಯಾನ ಕಸ್ತೂರಿ ಯೂಟ್ಯೂಬ್ ಚಾನಲ್ ಕೂಡ ಆರಂಭವಾಗಿದೆ ಶುಭಗಳಿಗೆಯಲ್ಲಿ. ವಿಶೇಷವಾಗಿ ಈ ರಾಮಲಲ್ಲ ಏನು ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆಯಾದ ಕ್ಷಣದಲ್ಲಿಯೇ ಧ್ಯಾನ ಕಸ್ತೂರಿ ಯೂಟ್ಯೂಬ್ ಚಾನಲ್ ಆರಂಭಗೊಂಡಿದೆ. ಈಗಾಗಲೇ ಇದನ್ನು ನಿಮಗೆ ಗೊತ್ತಿರಲಿ, ನಮ್ಮದೇ ಊರಿನವರಾದ ಪ್ರಾಣೇಶ್ ಅವರು, ಅವ್ರ ಮನೆಗೆ ಧ್ಯಾನ ಕಸ್ತೂರಿ ಹೋಗುತ್ತೆ. ಅವರು ಬಹಳಷ್ಟು ಅದ್ಭುತ ಓದುಗರು. ಅವರು ಎಷ್ಟೊಂದು ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದ್ತಾರೆ. ನಾನು ಸುಮ್ಮನೆ ಅವ್ರ ಧ್ಯಾನ ಕಸ್ತೂರಿ, ಅವರು ಚಂದದಾರರಾಗಿದ್ದಾರೆ. ಅವ್ರ ಮನೆಗೆ ಧ್ಯಾನ ಕಸ್ತೂರಿ ಹೋದರೆ, ಮೊನ್ನೆ ಓಶೋ ಅವ್ರದ್ದು ಓದಿ ನನಗೆ ಫೋನ್ ಮಾಡಿದೆ. ನಾನು ಮೋಸ್ಟ್ಲಿ ಗಾಡಿ ಮೇಲೆ ಇದ್ದೆ, ನಾನು ಕಾಲೇಜು ತಯಾರಿಯಲ್ಲಿ ರಿಸೀವ್ ಮಾಡದೇ ಇದ್ದರೆ ನನಗೆ ವಾಯ್ಸ್ ಮೆಸೇಜ್ ಹಾಕಿದ್ದಾರೆ, ಮೇಡಮ್ ಅವರೇ ಓಶೋ ಅವರ ಮುಖಪುಟ ಇರುವಂತಹ ಧ್ಯಾನ ಕಸ್ತೂರಿ ಬಹಳ ಅದ್ಭುತವಾಗಿ ಬಂದಿದೆ, ಬಹಳ ಚೆನ್ನಾಗಿ ಬಂದಿದೆ ಅಂತೇಳಿ. ಪ್ರತಿ ತಿಂಗಳು ಅವ್ರು ಓದ್ತಾರೆ. ಅವ್ರು ಓದ್ತಾ ಇದ್ದಾರೆ ಮತ್ತೆ ನಾವು ಗಂಗಾವತಿಯವರಾದ ನಾವು ಎಲ್ಲರೂ ಓದಲೇಬೇಕಲ್ಲ. ನಮ್ಮ ಹೆಮ್ಮೆಯ ಗಂಗಾವತಿಯ ಸುಪುತ್ರ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಪ್ರಾಣೇಶ್ ಅವರು ಕೇವಲ ಹಾಸ್ಯ ಕಲಾವಿದರಲ್ಲ, ಕೇವಲ ಸಾಹಿತಿಗಳಲ್ಲ, ಅವರೊಬ್ಬ ಆಧ್ಯಾತ್ಮಿಕ ಜೀವಿಗಳೂ ಆಗಿದ್ದಾರೆ. ಅದ್ಭುತ ಒಬ್ಬ ಮಹಾಯೋಗಿ ಅವರಲ್ಲಿದ್ದಾರೆ, ನಿಮ್ಮಲ್ಲೂ ಇದ್ದಾರೆ. ಆ ಯೋಗಿ ಜಾಗೃತನಾಗಬೇಕಾದ್ರೆ ಸ್ವಾಧ್ಯಾಯ ಬೇಕೇ ಬೇಕು. ಮುಖ್ಯವಾಗಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯಲ್ಲಿ 18 ಸೂತ್ರಗಳು, ಅದರಲ್ಲಿ ಒಂದನೇದು ಧ್ಯಾನ ಆದರೆ ಎರಡನೇದು ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದರೆ ನಾವು ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಬೇಕು ಅಲ್ಲ, ಓದಲೇಬೇಕು. ಯಾಕಂದರೆ ಜ್ಞಾನೋದಯಕ್ಕೆ ಧ್ಯಾನ ಒಂದೇ ಸರಿ ಹೋಗಲ್ಲ, ಆಧ್ಯಾತ್ಮಿಕ ಪುಸ್ತಕಗಳ ಅಧ್ಯಯನ ಬೇಕೇ ಬೇಕು. ಆದ್ದರಿಂದ ಎಲ್ಲರೂ ಚಂದಾದಾರರಾಗ್ರಿ. ಅಷ್ಟೇ ಅಲ್ಲೇ ಇವತ್ತಿನಿಂದ ಆರಂಭಗೊಂಡ ಧ್ಯಾನ ಕಸ್ತೂರಿಯ ಯೂಟ್ಯೂಬ್ ಚಾನಲ್ಗೆ ಕೂಡ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗಬೇಕು. ಆರಾಮಾಗಿ ಕೇಳ್ಕೊತಾ ಧ್ಯಾನ ಕಸ್ತೂರಿಯಲ್ಲಿರುವ ಜ್ಞಾನವನ್ನು ಸವಿಯಿರಿ, ಬೇರೆಯವರಿಗೂ ಅದನ್ನು ಸವಿಯೋದಕ್ಕೆ ಅವಕಾಶ ಮಾಡಿಕೊಡಿ. ಇಷ್ಟು ನನಗೆ ಅವಕಾಶ ಮಾಡಿಕೊಟ್ಟಂತಹ ಅಖಿಲ ಪಿರಮಿಡ್ ಧ್ಯಾನ ಕೇಂದ್ರದ ಲಲಿತಾ ಮೇಡಮ್, ನಾರಾಯಣ್ ವಗ್ಗ ಸರ್ ಅವರಿಗೂ ಮತ್ತು ಈ ಸಂಪೂರ್ಣ ವೇದಿಕೆಗೆ ಮತ್ತೊಮ್ಮೆ ಮದೊಮ್ಮೆ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.